ಸ್ನೇಹಿತರೆ, ಇವತ್ತಿನ ಯುದ್ಧಕಾಂಡ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಜವಾಗಲೂ ಒಂದು ಹೆಣ್ಣು ಮಗುಗೆ ಅನ್ಯಾಯದ ಸಂದರ್ಭದಲ್ಲಿ ಅದನ್ನು ಲಾಸ್ಟ್ವರೆಗೂ ಹೇಗೆ ತಗೊಂಡು ಹೋಗ್ಬೇಕನ್ನೋದನ್ನು ಅಜಯ್ ರಾವ್ ಅವರು ನಟ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ನಾನು ನಮ್ಮ ಜೊತೆಗೆ MLAಗಳು ಸುಮಾರು ಜನ ಬಂದಿದ್ದರು, ಕಲಾವಿದರು ಇದ್ದರು. ಎಲ್ಲರಿಗೂ ಒಂಥರ ಟೆನ್ಷನ್ ಥರ ಇತ್ತು, ಚೆನ್ನಾಗಿತ್ತು. ಪಿಕ್ಚರ್ ಅದ್ಭುತವಾಗಿ ಮೂಡಿ ಬಂದಿದೆ. ನಿಜವಾಗಲೂ ಈ ಥರ ಮೂವಿ ಇತ್ತೀಚಿನ ದಿನದಲ್ಲಿ ಸಿಂಪತಿ ಬರುವಂಥದ್ದು, ಮತ್ತು ಈ ಥರ ಯಾವುದೂ ಬಂದಿರಲ್ಲ ಇತ್ತೀಚಿನ ದಿನದಲ್ಲಿ. ಈಗ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನನಗಂತೂ ಫುಲ್ ಎಂಜಾಯ್ ಮಾಡಿದ್ದೇನೆ. ಮೂವಿ ಕೊನೆವರೆಗೂ ನೋಡಿದ್ದೇನೆ. ನನ್ನಲ್ಲೂ ಸಹ ಕಣ್ಣೀರು ಬಂದಿದೆ ನನಗೆ. ಅಂದರೆ ಆ ರೀತಿಯಾಗಿ ಅದ್ಭುತ ಆ್ಯಕ್ಟಿಂಗನ್ನು ಸ್ನೇಹಿತ ಅಜಯ್ ರಾವ್ ಮಾಡಿದ್ದಾರೆ. ಗ್ರೇಟ್, ತುಂಬ ಚೆನ್ನಾಗಿದೆ. ನಿಜವಾಗಲೂ ಸಕ್ಸಸ್ ಆಗಬೇಕು ಈ ಮೂವಿ. ಜನರು ನೋಡುವಂಥ ಸಬ್ಜೆಕ್ಟ್ ಇದೆ. 100 ದಿನಗಳ ಕಾಲ ಈ ಸಿನಿಮಾ ಓಡಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಅದ್ಭುತವಾಗಿ ಮೂಡಿ ಬಂದಿದೆ. ಈ ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿದೆ, ಭಾಳಷ್ಟು ನೈಜತೆ ಇದೆ. ಕೆಲವು ಸಮಯ ಫಸ್ಟ್ ಸ್ಟಾಪಲ್ಲಿ ಕರಳು ಕಿತ್ತು ಬರುವಂಥ ಸನ್ನಿವೇಶಗಳು. ನನಗೆ ಫಸ್ಟ್ ಸ್ಟಾಪ್ ಆದಮೇಲೆ ಸೆಕೆಂಡ್ ಹಾಫ್ ಯಾವ ರೀತಿ ಇದನ್ನು ಒಯ್ದಿರ್ತಾರೆ ಅನ್ನೋಂಥ ಕುತೂಹಲ ಭಾಳ ಇತ್ತು. ಸೆಕೆಂಡ್ ಹಾಫಲ್ಲಿ ಒಬ್ಬ ಲಾಯರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದಕ್ಕೆ ಅಜಯ್ ರಾವ್ ಅದನ್ನು ಮಾಡಿ ತೋರಿಸಿದ್ದಾರೆ. ಮತ್ತು ಈ ಸಿನಿಮಾ ಮಾಡಬೇಕಾದ್ರೆ ಸುಮ್ಮನೆ ರೀಲ್ ಸುತ್ತುವಂಥ ಕೆಲಸ ಅವ್ರು ಮಾಡಿಲ್ಲ. ಭಾಳಷ್ಟು ಅಧ್ಯಯನ ಮಾಡಿದ್ದಾರೆ. ಭಾಳಷ್ಟು ಅಧ್ಯಯನ ಮಾಡಿ ಭಾಳ ಕಥೆಯೊಳಗೆ ಹೋಗಿ ಲೀಗಲ್ ಪಾಯಿಂಟ್ಸ್, ಸೈಂಟಿಫಿಕ್ ಆ್ಯಂಡ್ ಎಲ್ಲ ರೀತಿಯ ಆಯಾಮಗಳನ್ನು ಮಾಡಿ ಈ ಕಥೆಯನ್ನು ಒಂದು ಸುಂದರವಾದ ಚಿತ್ರವನ್ನಾಗಿ ಮಾಡಿ ಕನ್ನಡದ ಜನತೆಗೆ ನಮ್ಮ ಅಜಯ್ ರಾವ್ ಕೊಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ನಾನು ಈ ಸಿನಿಮಾದಲ್ಲಿ ಫಸ್ಟ್ ಫ್ರೇಮಿಂದ ಹಿಡಿದು ಕೊನೆ ಫ್ರೇಮ್ವರೆಗೂ ಭಾಳಷ್ಟು ಕಾತರನಾಗಿ ಈ ಸಿನಿಮಾವನ್ನು ನೋಡಿದ್ದೇನೆ. ಅದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಯಾಕೆ ಅಂತ ಹೇಳಿದರೆ ಈ ರೀತಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಕಾನೂನು ಬಗ್ಗೆ ಲಾಯರ್ಸ್ ಕಥೆಗಳು ಸಾಕಷ್ಟು ಬಂದಿದ್ದಾವೆ, ಆದರೆ ಈ ರೀತಿ ಇಷ್ಟೊಂದು ಒಳ್ಳೆಯ ಸಿನಿಮಾವನ್ನು ಯಾರೂ ಕೂಡ ಮಾಡಿಲ್ಲ. ಒಂದು ವಿಷಯವನ್ನು ಇಟ್ಕೊಂಡು ಬಿಗಿನಿಂಗಿಂದ ಕೊನೆಯವರೆಗೂ ಒಂದು ಫ್ಯಾಮಿಲಿ ಸೆಂಟಿಮೆಂಟು ಮತ್ತು ಆ ತಾಯಿ ಮಕ್ಕಳ ಸಂಬಂಧ, ಅದಕ್ಕೆ ಯಾವ ರೀತಿ ಕೇವಲ ಕಾನೂನಾತ್ಮಕವಾಗೆಲ್ಲ ಮಾನವೀಯ ದೃಷ್ಟಿಯಿಂದನೂ ಕೂಡ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಈ ಸಿನಿಮಾದ ಮೂಲಕ ನಮ್ಮ ಅಜಯ್ ರಾವ್ ಮಾಡಿ ತೋರಿಸಿದ್ದಾರೆ. ಮತ್ತು ಮ್ಯೂಸಿಕ್ಕು ಕೂಡ ಎಕ್ಸ್ಟ್ರಾರ್ಡಿನರಿ ಇದೆ. ಅದು ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಹೋಗಿದೆ. ಆ ಒಂದೊಂದು ಇದರಲ್ಲೂ ಸೀನಲ್ಲೂ ಒಂದೊಂದು ಫ್ರೇಮಲ್ಲೂ ಕೂಡ ಪ್ರತಿಯೊಂದು ವಿಷಯವೂ ಕೂಡ ನಮಗೆ ಎದ್ದು ಕಾಣ್ತಾ ಇದೆ. ಭಾಳ ಅದ್ಭುತವಾದಂಥ ಸಿನಿಮಾ. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಇಷ್ಟು ಇನ್ವಾಲ್ವ್ ಆಗಿ ಯಾವ ಸಿನಿಮಾನೂ ನಾನು ಇದುವರೆಗೂ ನೋಡಿರಲಿಲ್ಲ. ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತ ಈ ಸಿನಿಮಾವನ್ನು ಕನ್ನಡಿಗರು ನೋಡದೆ ಹೋದರೆ ಒಂದು ದೊಡ್ಡ ಆತ್ಮ ದ್ರೋಹ ಮಾಡ್ಕೊಂಡಂಗೆ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಮತ್ತು ಪ್ರತಿಯೊಂದು ಕುಟುಂಬ ಇವತ್ತಿನ ದಿವಸದಲ್ಲಿ ಪ್ರತಿಯೊಂದು ಕುಟುಂಬನೂ ಕೂಡ ಈ ಸಿನಿಮಾವನ್ನು ನೋಡಬೇಕು. ಅದನ್ನು ಯಾವ ರೀತಿ ಸಿನಿಮಾ ನೋಡೋದು ಅಷ್ಟೇ ಅಲ್ಲ, ಇವತ್ತು ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಜಗತ್ತಲ್ಲಿ ಅನ್ನೋದು ಭಾಳ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹ್ಯಾಟ್ಸಪ್ ಟು ಅಜಯ್ ರಾವ್, ಗುಡ್ ಲಕ್. ಈ ಸಿನಿಮಾ ಖಂಡಿತವಾಗಿ ನನಗೆ ಅನಿಸುತ್ತೆ ಇದು ಬರೀ ಕನ್ನಡದಲ್ಲ, ಇದು ಪ್ಯಾನ್ ಇಂಡಿಯಾ ತನ್ನಷ್ಟಕ್ಕೆ ತಾನೇ ಆಗ್ತದೆ ಅಂತೇಳಿ ನನ್ನ ಭಾವನೆ. ಯಾಕೆಂದರೆ ಎಲ್ಲ ಭಾಷೆಗೂ ಕೂಡ ಇದು ವಿಷಯ ಏನಿದೆ ಎಲ್ಲ ಇಡೀ ಭಾರತಾದ್ಯಂತ ಎಲ್ಲರ ಮನಸ್ಸನ್ನು ಮುಟ್ಟುವಂಥ ವಿಷಯ ಇದೆ. ಎಲ್ಲ ಭಾಷೆಗಳಿಗೂ ಕೂಡ ಇದು ಸಿನಿಮಾ ಹೋಗ್ತದೆ ಅಂತೇಳಿ ನನ್ನ ಭರವಸೆ ಇದೆ. ಆಲ್ ದ ಬೆಸ್ಟ್, ಗುಡ್ ಲಕ್. ಪ್ರತಿಯೊಬ್ಬರು ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ ಇದು. ಇವೆಲ್ಲ ನಡೀತಾ ವಿಷಯನೂ ಸಹಿತ ನಮ್ಮ ಅಜಯ್ ಅವರು ಸೂಕ್ಷ್ಮವಾಗಿ ಪ್ರತಿಯಾಗಿ ತಂದಿದ್ದಾರೆ. ಕೆಲವೊಂದು ಸೆಂಟಿಮೆಂಟಲ್ಲಿ ನಮಗೆ ಅಳು ಬಂದ್ಬಿಡುತ್ತೆ. ಯಾವ ಥರ ಇದೆ ಅಂದರೆ ಅವ್ರ ಆ್ಯಕ್ಷನು ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಸೀನಲ್ಲಂತೂ ನಾವೇ ಹತ್ಬಿಡ್ತೀವಿ, ಆ ಥರ ಇದೆ. ಪ್ರತಿಯೊಬ್ಬ ಹೆಣ್ಮಕ್ಳಾಗಲಿ ಇದಾಗಲಿ ಫ್ಯಾಮಿಲಿ ಸೆಂಟಿಮೆಂಟ್ ಫಿಲಮು ಪ್ರತಿಯೊಬ್ಬರು ನೋಡಿ. ಬಟ್ ಈ ಫಿಲಮ್ಗೆ ಏನಾದ್ರು ಒಂದು ಅವಾರ್ಡ್ ಬರಬೇಕು ಅನ್ನೋ ಆಸೆ ಇದೆ ನನಗೆ. ಅವಾರ್ಡ್ ಆ್ಯಂಡ್ ರಿವಾರ್ಡ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಿ, ಕುಟುಂಬ ಸಮೇತವಾಗಿ ನೋಡಿ ಇದನ್ನ ಫಿಲಮ್ನ. ಚೆನ್ನಾಗಿ ಓಡಲಿ ಅಂತ ನಮ್ಮ ಅಜಯ್ಗೆ ಆಶೀರ್ವಾದ ಮಾಡ್ತೀನಿ. ನನಗೆ ಪಾಟೀಲ್ ಸರ್ ಮತ್ತು ವನಜಮ್ಮ ಆ್ಯಕ್ಚುಲಿ ನನ್ನ ತಂದೆ ತಾಯಿ ಥರನೇ. ಸರ್ ನನಗೆ ಇಂಡಸ್ಟ್ರಿಗೆ ತಂದಿದ್ದು. ಸೊ ಹಂಗಾಗಿ ಅವರ ಆಶೀರ್ವಾದದಿಂದನೇ ಸಿನಿಮಾ ಫಸ್ಟ್ ಸ್ಕ್ರೀನ್ ಮೇಲೆ ಬರಲಿ ಅಂತ ಆಸೆ ಇತ್ತು. ಸೊ ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು. ನಾನು ನೋಡಿದಂಥ ಒಂದು ರೀತಿಯಾದ ಅದ್ಭುತವಾದಂಥ ಚಿತ್ರ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಚಿತ್ರಕ್ಕೆ
ಯಾವುದೋ ಹೀರೋ ಅಥವಾ ಏನಲ್ಲ, ಇಲ್ಲಿ ಸಬ್ಜೆಕ್ಟೇ ಹೀರೋ. ಅಜಯ್ ತುಂಬ ಅದ್ಭುತವಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಖಂಡಿತವಾಗ್ಲೂ ಹೇಳ್ತೇನೆ, ಈ ಸಿನಿಮಾವನ್ನು ಪ್ರತಿಯೊಂದು ಕುಟುಂಬವೂ ನೋಡುವ ರೀತಿಯಲ್ಲಿ, ದೇಶದ ಪ್ರತಿಯೊಂದು ಕುಟುಂಬಗಳಲ್ಲೂ ಇಂಥ ಒಂದು ಸಿನಿಮಾ ಕೇವಲ ಮನರಂಜನೆ ಅಲ್ಲ, ಒಂದು ಸಂದೇಶ ಕೊಡುತ್ತೆ, ಜೊತೆಲಿ ಎಚ್ಚರಿಕೆ ಕೊಡುತ್ತೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪ್ರಜಾಪ್ರಭುತ್ವದ ಮೂಲ ಸ್ತಂಭಗಳು ಅಂತ ನಾವು ಹೇಳ್ತೇವೆ. ಆದರೆ ಈ ಚಿತ್ರದಲ್ಲಿ ಎಲ್ಲ ಕ್ಷೇತ್ರಕ್ಕೂ ಒಂದು ರೀತಿಯಾದ ಜಾಗೃತಿಯನ್ನು ಮತ್ತು ಜವಾಬ್ದಾರಿಯನ್ನು ಕೊಡುತ್ತೆ. ಮತ್ತು ಸಿನಿಮಾ ಮೊದಲನೇ ಆರಂಭದಿಂದ ಹಿಡಿದು ಕೊನೆಯವರೆಗೂ ಆ ಪ್ರೇಕ್ಷಕನ್ನ ಈ ಕಡೆ ಆ ಕಡೆ ನೋಡೋದಕ್ಕೆ ಬಿಡೋದಿಲ್ಲ. ಹಾಗೆ ಆ ಕಥೆಯ ಹಂದರವನ್ನು ತುಂಬ ಚೆನ್ನಾಗಿ ಎಳೆದಿದ್ದಾರೆ. ಮತ್ತು ಬಹುಶಃ ಹಲವಾರು ಪ್ರಕರಣಗಳ ಕಥೆಯಲ್ಲೇ ಬರುವ ರೀತಿಯಲ್ಲಿ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಗಿರ್ತಕ್ಕಂಥ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಇರ್ಬೋದು, ಕೊಲೆ ಇರ್ಬೋದು, ಇವೆಲ್ಲವೂ ಸಹ ಹೇಗೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೇಡ್ ಅಂತಕ್ಕಂಥ ಒಂದು ಮಾತಿದೆ. ಹಾಗೆ ಈ ಕಥೆನಲ್ಲಿ ಮಾಸ್ಗೂ ಇದೆ, ಕ್ಲಾಸ್ಗೂ ಇದೆ. ಇದು ನಾನು ಕಂಡಂಥದ್ದು. ಈ ಸಿನಿಮಾವನ್ನು ನಾನು ಹೇಳೋದು ಇಷ್ಟೇ, ನಿಮ್ಮ ಮುಖ್ಯನೇ ಹೇಳ್ತೇನೆ, ಇಂಥ ಅತ್ಯುತ್ತಮವಾದ ಕಥಾವಸ್ತುವಿನ ಚಿತ್ರಗಳನ್ನು ಪ್ರತಿಯೊಬ್ಬ ಪ್ರೇಕ್ಷಕರು ಬಂದು ನೋಡಬೇಕು. ನೋಡಿ ಬಹುಶಃ ಹೇಳ್ತೇನೆ, ನೋಡೋಗ್ತಕ್ಕಂಥಲ್ಲ, ಮತ್ತೆ ಮತ್ತೆ ಮೆಲುಕು ಹಾಕೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಅಜಯ್ ಅಂತೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಮತ್ತು ಪ್ರತಿಯೊಬ್ಬ ಪಾತ್ರ, ಮಗು ಇರ್ಬೋದು, ಆ ಮಗುವಿನ ತಾಯಿ ಇರ್ಬೋದು, ಅಥವಾ ನಮ್ಮ ಜಸ್ಟಿಸ್ ಇನ್ನೊಬ್ರು ಅಡ್ವೊಕೇಟ್ ನಾಗಾಭರಣ ಅವರು, ಪ್ರಕಾಶ್ ಬೆಳ್ವಾಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದೇನೆಂದರೆ, ಇಂಥ ಚಿತ್ರಗಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಷ್ಟು ಹೆಚ್ಚು ಕಥೆಗಳನ್ನು ಇಂಥಕ್ಕೆ ಚಿತ್ರಗಳು ಮೂಡಿ ಬರ್ತದೆ. ಇಲ್ಲಿ ಕತೆ ಮಾತ್ರ ಅಲ್ಲ, ಮನರಂಜನೆ ಮಾತ್ರ ಅಲ್ಲ, ಒಂದು ದೊಡ್ಡ ಸಂದೇಶ ಇದೆ. ಮತ್ತೊಮ್ಮೆ ಹ್ಯಾಟ್ಸಪ್ ಟು ಅಜಯ್ ಆ್ಯಂಡ್ ಟೀಮ್. ನಮಸ್ಕಾರ. ಯುದ್ಧಕಾಂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮೇಕಿಂಗ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಕೊನೆ ಕ್ಲೈಮ್ಯಾಕ್ಸ್ ಹೇಗಿತ್ತಂತಂದರೆ, ಇದು ಸಿನಿಮಾ ಅಲ್ಲ, ಇದು ನಿಜ ಘಟನೆ ಕಣ್ಮುಂದೆ ನಡೀತಾ ಇದೆ ಅಂತೇಳಿ ಕುತ್ಕೊಳ್ಳೋಕೆ ಕೂಡ ಆಗ್ತಾ ಇದ್ದಿಲ್ಲ. ಎದ್ದು ನಿಂತ್ಕೋಬೇಕು, ಏನಾಗ್ಬೋದು ಅಂತೇಳಿ ಅಷ್ಟು ಕುತೂಹಲ ಇದೆ. ಇದು ಸಿನಿಮಾ ಅಲ್ಲ, ಇದು ಈ ದೇಶಕ್ಕೆ ಕೊಡೋ ಒಂದು ಸಂದೇಶ. ಜೊತೆಯಲ್ಲಿ ಈ ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ಏನು ನಡೀತಾ ಇದೆ, ಇವತ್ತು ಈ ಸಮಾಜದಲ್ಲಿ ಎಷ್ಟೋ ಕುಟುಂಬಗಳು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾವೆ, ಅದನ್ನು ಯಾವ ರೀತಿ ನಮ್ಮ ದೇಶ ಒಂದು ಅದ್ಭುತವಾಗಿ ಕಾನೂನು ವ್ಯವಸ್ಥೆ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ನ್ಯಾಯ ಕೊಡಿಸ್ಲಿಕ್ಕೆ ಏನು ಆಗ್ಬೋದು ಅಂತೇಳಿ ಕೊನೆಯಲ್ಲಿ ಒಂದು ಪತ್ರದ ಮೂಲಕ ರಾಷ್ಟ್ರಪತಿಯವರಿಗೆ ಕೇಳ್ಕೊಳ್ಳೋದು, ಇವೆಲ್ಲ ನೋಡಿದರೆ ಇದು ಪ್ರತಿಯೊಬ್ಬರು ಕೂಡ ನೋಡೋ ಸಿನಿಮಾ. ಅದರ ಜೊತೆಯಲ್ಲಿ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಇವತ್ತು ಮೂಲತಃ ನನ್ನ ಕ್ಷೇತ್ರದವರು, ನಮ್ಮ ಅಜಯ್ ರಾವ್ ಅವರು ಇಷ್ಟು ಅದ್ಭುತವಾಗಿ ಆ ಸಿನಿಮಾ ನೋಡ್ತಾ ಇದ್ರೆ ನನಗೆ ಕಣ್ಣೀರು ಬರ್ತಾ ಇತ್ತು. ನಾನು ತಡವಾಗಿ ಸೆಕೆಂಡ್ ಹಾಫ್ ಬಂದೆ. ಖಂಡಿತವಾಗಿ ಯಾವಾಗ ರಿಲೀಸ್ ಆಗುತ್ತೆ ಫಸ್ಟ್ ಶೋ ನೋಡ್ತೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಭಾಳ ಉತ್ತಮವಾದ ಸಿನಿಮಾ ಇದು. ತುಂಬ ದೊಡ್ಡ ಜರ್ನಿಯನ್ನು ಮಾಡುತ್ತೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಹಾಗಾಗಿ ಮಸ್ಟ್ ವಾಚ್ ಸಿನಿಮಾ ಅಂತೇಳಿ ಕೊನೆಯಲ್ಲಿ ಹೇಳ್ತೀನಿ. ಆಮೇಲೆ ಇದು ಬರೀ ಸಿನಿಮಾ ಅಲ್ಲ, ಇವತ್ತಿನ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶದ ಸಿನಿಮಾ. ಹಾಗಾಗಿ ಕಂಪ್ಲೀಟ್ ಆ ಸಿನಿಮಾ ತಂಡದವರಿಗೆ ಮತ್ತು ನಮ್ಮ ಅಜಯ್ ರಾವ್ಗೆ ಮತ್ತು ಒಳ್ಳೆ ಡೈರೆಕ್ಟರ್ ಮ್ಯೂಸಿಕ್ ಅಂತೂ ಇಷ್ಟು ಒಳ್ಳೆ ರೀತಿಯಿಂದ ಬಂದಿದೆ ಅಂದರೆ ನನಗೆ ಗೊತ್ತಿಲ್ಲ ಯಾರು ಮ್ಯೂಸಿಕ್ ಕೊಟ್ಟಿರೋದು. ಬಟ್ ರಿಯಲಿ ವೆರಿ 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 ವಂಡರ್ಫುಲ್. ಹೊಸ ಟೀಮ್ ಅಂತ ಹೇಳಿದ್ದಾರೆ. ಅದ್ಭುತವಾಗಿ ಒಳ್ಳೆ 100 ದಿನ ನೋಡುತ್ತೆ, 200 ನೋಡುತ್ತೆ, ಇದನ್ನು ನೋಡ್ತಾನೆ ಇರಬೇಕು, ಆ ಥರ ಸಿನಿಮಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಗುಡ್ ಲಕ್, ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ. ಆತ್ಮೀಯರು ಆದಂಥ ಅಜಯ್ ರಾವ್ರವರು ಯುದ್ಧಕಾಂಡ ಅಂತಕ್ಕಂಥ ಏನೊಂದು ಮೂವಿನ ಮಾಡಿದ್ದಾರೆ. ನಾವು ಈ ಅಧಿವೇಶನದ ಮಧ್ಯೆನೂ ಕೂಡ ಇವರು ಮೂವಿಯನ್ನು ನೋಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಬಂದು, ಆದರೆ ಬಂದ ಮೇಲೆ ಗೊತ್ತಾಯಿತು ಮೂವಿ ತುಂಬ ಅದ್ಭುತವಾಗಿದೆ. ಫಸ್ಟಿಂದ ಕೊನೆ ತನಕನೂ ಕೂಡ ತುಂಬ ಕ್ಯೂರಿಯಾಸಿಟಿಯಾಗಿದೆ. ಸಾಕ್ಷ್ಯಾಧಾರಗಳ ನಾಶ ಆದರೂ ಕೂಡ ಅದನ್ನು ಮೀರಿದ ಜಡ್ಜ್ಮೆಂಟ್ನ ಕೊಡ್ಬೋದು. ಸಾಕ್ಷ್ಯಾಧಾರಗಳನ್ನ ದುಡ್ಡಿದ್ದಂಥವ್ರು ಎಷ್ಟೇ ನಾಶ ಮಾಡಿದ್ರು ಕೂಡ ಅದರ ವಿರುದ್ಧವಾಗಿ ಒಬ್ಬ ವಕೀಲರು ಕೂಡ ವಾದವನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನ ತೋರಿಸ್ಕೊಂಡಿರ್ತಕ್ಕಂಥದ್ದು ಅಜಯ್ ರಾವ್ ಅವರು. ಮುಖ್ಯವಾಗಿ ಮಹಿಳೆಯರು ಈ ಮೂವಿನ ನೋಡಲೇಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂತಂದರೆ ಇಲ್ಲಿ ಮಹಿಳೆಯರು ಯಾವ ರೀತಿ ಒಂದು ನ್ಯಾಯವನ್ನು ತಗೋಬೋದು, ಈ ನ್ಯಾಯಾಂಗದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡ್ಬೋದು ವಕೀಲರ ಮುಖಾಂತರ ಅಂತಕ್ಕಂಥದ್ದನ್ನ ಅಜಯ್ ರಾವ್ ಅವರು ತೋರಿಸ್ಕೊಟ್ಟಿದ್ದಾರೆ.
ಸೊ ಈ ಮೂವಿ 100ಕ್ಕೆ 100 ಸಕ್ಸಸ್ ಆಗುತ್ತೆ. 100 ದಿನಗಳಾಗಬೇಕು, ಓಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ನನಗೆ ಆ ಮೂವಿಲಿ ಸಮಯನ ಕಳೆದಿದ್ದೇ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ಲಾಸ್ಟ್ ಮೂಮೆಂಟ್ ತನಕ ಕೂಡ ಅಷ್ಟು ಕ್ಯೂರಿಯಾಸಿಟಿ ಇದೆ. ಸೊ ಇವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಇವರ ಭವಿಷ್ಯನೂ ಕೂಡ ಮುಂದಕ್ಕೆ ಒಳ್ಳೇದಾಗಿರಲಿ. ಈ ಮೂವಿ ಶತಮಾನೋತ್ಸವನ ಆಚರಣೆ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ತಮಗೆ ಹಾಗೂ ತಮ್ಮ ತಂಡಕ್ಕೆ ಏನಿತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಮೂವಿ ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಈ ಒಂದು ಚಿತ್ರ ಎಲ್ಲ ಕುಟುಂಬ ಸಮೇತರಾಗಿ ನೋಡೋಂಥ ಒಂದು ಚಿತ್ರ. ಇತ್ತೀಚಿನ ದಿನಗಳಲ್ಲಿ ಏನು ಚಲನಚಿತ್ರಗಳು ಬರ್ತಾ ಇದೆ, ಒಂದು ಉತ್ತಮವಾದ ಚಿತ್ರ, ಎಲ್ಲ ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡೋಂಥ ಒಂದು ಚಿತ್ರ. ಅದರಲ್ಲೂ ಇದು ಕನ್ನಡಕ್ಕೆ ಅಷ್ಟೇ ಸೀಮಿತವಾಗಿ ಇರೋದಿಲ್ಲ, ಇಡೀ ದೇಶಕ್ಕೆ ಎಲ್ಲ ಭಾಷೆಗಳಲ್ಲೂ ಈ ಚಿತ್ರ ಬಿಡುಗಡೆ ಆಗುತ್ತೆ ಅಂತ ನಾನಾದರೂ ನಂಬಿದ್ದೀನಿ. ಈ ಒಳ್ಳೆ ಚಿತ್ರಕ್ಕೆ, ಅವರ ತಂಡಕ್ಕೆ, ಅವರ ಪ್ರಯತ್ನಕ್ಕೆ ಶುಭವಾಗಲಿ. ದೇವರು ಒಳ್ಳೇದು ಮಾಡಲಿ, ಚಿತ್ರ ಗೆಲ್ಲಿ 100 ದಿವಸ ಓಡಲಿ ಅನ್ನೋದೇ ನಮ್ಮ ಆಸೆ. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಜನ ಶಾಸಕರು ಮಿತ್ರರು ಪರವಾಗಿ ನಾನು ಅವರೆಲ್ಲರ ಪರವಾಗಿ ಇವತ್ತು ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂತಂದರೆ ಅಧಿವೇಶನ ಇರೋದ್ರಿಂದ ಎಲ್ಲರೂ ಬಂದು ಇವತ್ತು ಸಿನಿಮಾ ನೋಡಬೇಕಾಗಿತ್ತು. ಬಟ್ ಅಧಿವೇಶನ ಇರೋದ್ರಿಂದ ಅಲ್ಲಿ ತುಂಬ ಮುಖ್ಯವಾದಂಥ ಕೆಲಸ ಮತ್ತು ಕಾರ್ಯ ನಿರ್ವಹಿಸಬೇಕಾಗಿರುತ್ತೆ. ಯಾಕಂದರೆ ನಮ್ಮ ಜನ, ನಮ್ಮ ಪ್ರಜೆಗಳು ಎಲ್ರಿಗೂ ಒಳ್ಳೆಯದನ್ನು ಬಯಸುವಂಥ ನಮ್ಮ ನಾಯಕರು ಎಲ್ಲರೂ ಅಲ್ಲಿ ಒಂದು ಮುಖ್ಯವಾದಂಥ ನಿರ್ಧಾರಗಳನ್ನ ತಗೊಳ್ತಿರ್ತಾರೆ. ಸೊ ಅದು ಎಕ್ಸ್ಟೆಂಡ್ ಆಗಿರೋ ಕಾರಣ ಇಲ್ಲಿ ಎಲ್ಲರೂ ಭಾಗವಹಿಸೋಕ್ಕಾಗಲಿಲ್ಲ. ಹಾಗಾಗಿ ಫೋನ್ ಮುಖಾಂತರ ಎಲ್ಲರೂ ಕ್ಷಮೆಯನ್ನು ಕೇಳಿಕೊಂಡ್ರು. ಸೊ ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಅವ್ರ ಕ್ಷಮೆಯನ್ನು ನಾನು ಯಾಚಿಸ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ. ಸಿನಿಮಾ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಡೇಟು ವೆರಿ ಶಾರ್ಟ್ಲಿ, ಇನ್ನೊಂದು ವಾರದಲ್ಲೇ ನಾನು ಅದನ್ನು ಘೋಷಣೆ ಮಾಡ್ತೀನಿ. ಯಾಕಂದರೆ ದೇವರ ದಯದಿಂದ ಒಂದು ಒಳ್ಳೆಯ ಅದೃಷ್ಟ ಕೂಡಿ ಬಂದಿದೆ. ಸಾಕಷ್ಟು ಜನ ವಿತರಕರು, ಚಿತ್ರಮಂದಿರದ ಮಾಲೀಕರು ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಅನ್ನೋದು ಸಹಜವಾಗಿ ಗಾಂಧಿನಗರದಲ್ಲಿ ಆಗಿರಲಿ ಅಥವಾ ನಮ್ಮ ಇಂಡಸ್ಟ್ರಿಯಲ್ಲಾಗಲಿ ಒಂದು ಪ್ರಚಾರನ ಪಡ್ಕೊಂಡಿರುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಸಿನಿಮಾ ಬಂದು ನೋಡೋಂಥ ಜನಸಂಖ್ಯೆ ಕಡಿಮೆ ಆಗಿದೆ, ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತಂದಾಗ ಎಲ್ಲರೂ ಒಂದು ಬೇಡಿಕೆ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ ಸಿನಿಮಾಗೆ. ಸೊ ಹಾಗಾಗಿ ಯಾರಿಗೆ ಕೊಡಬೇಕು, ಹೇಗಾಗಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿ ಒಂದು ವಾರದಲ್ಲೇ ಡೇಟನ್ನು ಅನೌನ್ಸ್ ಮಾಡ್ತೀನಿ. ಬಟ್ ಅದು ಮಾಡೋಕ್ಕೂ ಮುಂಚೆ ಏನಾಗಿರುತ್ತೆ, ನಾವು ಸಿನಿಮಾನ ನೋಡಿ ನಮಗೆ ಒಂದು ಜಡ್ಜ್ಮೆಂಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿರ್ತದೆ. ಹಾಗಾಗಿ ನನ್ನ ಹಿತೈಷಿಗಳು, ನನ್ನ ವೆಲ್ ವಿಷರ್ಸ್ ಆ್ಯಂಡ್ ಅದ್ರ ಜೊತೆಗೆ ಈ ಸಿನಿಮಾ ಸಮಾಜಕ್ಕೆ ಒಂದು ಕೊಡುಗೆ ಆಗಿರೋದ್ರಿಂದ ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವಂಥ ನಮ್ಮ ಜನನಾಯಕರು ಫಸ್ಟ್ ಈ ಸಿನಿಮಾನ ನೋಡಿ ಅದರ ಅಭಿಪ್ರಾಯನ ತಿಳಿಸಿದರೆ, ಯಾಕಂದರೆ ರಿಯಲ್ ಹೀರೋಸ್ ಅಂತ ಏನು ಹೇಳ್ತೀವಿ, ನಮ್ಮ ರಿಯಲ್ ಲೈಫಲ್ಲಿ ಫೈಟ್ ಮಾಡೋಂಥ ನೀವುಗಳಾಗಿರ್ಬೋದು, ನಾವುಗಳಾಗಿರ್ಬೋದು, ಒಬ್ಬ ಕಾಮನ್ ಮ್ಯಾನ್ ಆಗಿರ್ಬೋದು, ಒಬ್ಬ ಲಾಯರ್, ಒಬ್ಬ ಪೊಲೀಸ್, ಒಬ್ಬ ಪೊಲಿಟಿಷಿಯನ್, ಇವರೆಲ್ಲರೂ ಕೂಡ ಒಂದು ದೇವರಿಂದ ಒಂದು ಅವತಾರ ಥರ. ಒಂದು ಸಮಾಜದಲ್ಲಿ ಒಂದು ರೆವಲ್ಯೂಷನ್ ತರಬೇಕಂತಂದರೆ ರಿಯಲ್ ಹೀರೋಸ್, ರಿಯಲ್ ಲೈಫಲ್ಲಿ ಹೋರಾಟ ಮಾಡುವಂಥ ಹೀರೋಗಳು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಹಾಗಾಗಿ ಇವರೆಲ್ಲರ ಬಂದು ನೋಡಿ ಸಿನಿಮಾನ ಆಶೀರ್ವಾದ ಮಾಡಬೇಕು. ಅವರ ಒಂದು ಬೆಂಬಲ ಮತ್ತು ಅಭಿಪ್ರಾಯನ ಸೂಚಿಸಿದರೆ ಅವರವರ ಕ್ಷೇತ್ರಗಳಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಒಂದು ಬೆಂಬಲ ಸಿಗುತ್ತೆ, ಒಂದು ಶಕ್ತಿ ಸಿಗುತ್ತೆ ಅಂತ ಎಲ್ಲರನ್ನ ಆಹ್ವಾನ ಮಾಡಿದ್ದೆ. ಬಟ್ ಮತ್ತೊಮ್ಮೆ ಅದಕ್ಕೆ ಹೇಳ್ದಂಗೆ ಅಧಿವೇಶನ ಇರೋ ಕಾರಣ ಸಾಕಷ್ಟು ಜನ ಭಾಗವಹಿಸೋಕ್ಕಾಗಿಲ್ಲ. ಬಟ್ ಬಂದಂಥ ಹಿತೈಷಿಗಳು, ನನ್ನ ಅಣ್ಣ ಸ್ಥಾನದಲ್ಲಿ, ನನ್ನ ತಂದೆ ಸ್ಥಾನದಲ್ಲಿ ಬಂದಂಥ ಎಲ್ಲ ನಾಯಕರು, ಶಾಸಕರು ಇವತ್ತು ಒಂದು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ನಿರ್ಮಾಣದ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಕೃಷ್ಣಲೀಲಾ ಸ್ಟೇಟ್ ಅವಾರ್ಡನ್ನು ತಗೊಂಡಿತ್ತು. ಯುದ್ಧಕಾಂಡ ಸಿನಿಮಾ ನ್ಯಾಷನಲ್ ಅವಾರ್ಡನ್ನು ಮೀರಿ ಹೋಗಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟ್ ಆಗಿದೆ, ಒಂದು ಉದ್ದೇಶ ಆಗಿದೆ. ತಪ್ಪೇನಲ್ಲ, ಆ ಥರ ಒಂದು ಕನಸು ಕಾಣೋದು ಒಬ್ಬ ಕನ್ನಡಿಗನಾಗಿ. ಯಾಕಂದರೆ ಈ ಮಣ್ಣಲ್ಲಿ ಶಕ್ತಿ ಇದೆ, ಸಾಕಷ್ಟು ಜನ ಸಾಧನೆ ಮಾಡಿ ತೋರಿಸಿದ್ದಾರೆ. ಒಂದು KGF ಆಗಿರ್ಬೋದು, ಒಂದು ಕಾಂತಾರ ಆಗಿರ್ಬೋದು, ಯಾರು ಕೂಡ ಸ್ಟಾರ್ಟಿಂಗಲ್ಲಿ ಈ ಮಟ್ಟಕ್ಕೆ ಆಗತ್ತೆ ಅಂತ ಮಾಡಿಲ್ಲ. ಬಟ್ ಪ್ರಾಮಾಣಿಕತೆಯಿಂದ ಒಂದು ಸಿನಿಮಾ ಕನ್ನಡಿಗರಾಗಿ ಅದನ್ನು ಸ್ಟಾರ್ಟ್ ಮಾಡಿದ್ದು, ಅದನ್ನು ದೇಶಾದ್ಯಂತ ಎಲ್ಲರೂ ಜನ ತೊಗೊಂಡೋಗಿದ್ದು, ನಮ್ಮ ಕನ್ನಡಿಗರೇ ತೊಗೊಂಡೋಗಿ ಬೆಳೆಸಿರೋದು. ಯುದ್ಧಕಾಂಡ ಸಿನಿಮಾ ಕೂಡ ನಮ್ಮ ಕನ್ನಡಿಗರೇ ದೇಶಾದ್ಯಂತ ತೊಗೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನನ್ನ ಶಕ್ತಿ ಪ್ರಕಾರ, ನಾನೇ ನಿರ್ಮಾಣ ಮಾಡಿರೋದ್ರಿಂದ ನನ್ನ ಶಕ್ತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಬಿಡುಗಡೆ ಮಾಡ್ತೀನಿ. ಕರ್ನಾಟಕ ಜನದ ಬೆಂಬಲ ಬರುತ್ತೆ, ಪ್ರೀತಿ ಬರುತ್ತೆ, ಆಶೀರ್ವಾದ ಬರುತ್ತೆ. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ರಾಷ್ಟ್ರಪತಿಗಳಿಗೆ ತಲುಪಬೇಕು ಅನ್ನೋ ನನ್ನ ಉದ್ದೇಶ ಇದೆ. ರಾಷ್ಟ್ರಪತಿಗಳು ಕೂಡ ಈ ಸಿನಿಮಾನ ನೋಡಿ ಡೆಫಿನೆಟ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಹಂತಕ್ಕೆ ಹೋಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇದೆ. ನ್ಯಾಷನಲ್ ಅವಾರ್ಡ್ ಅನ್ನೋದು ಬರೀ ಅವಾರ್ಡ್ ಅನ್ನೋದು ಆಸೆ ಅಲ್ಲ, ಆ ಮಟ್ಟಕ್ಕೆ ಹೋದಾಗ ಎಲ್ಲ ಜನರಿಗೂ ತಲುಪಿರುತ್ತೆ.
ಹೆಣ್ಮಕ್ಳಿಗೆ ಒಂದು ನ್ಯಾಯ ಸಿಗುವಂಥ ವ್ಯವಸ್ಥೆ, ಒಂದು ಬದಲಾವಣೆ ನಮ್ಮ ಸಂವಿಧಾನದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಜನಗಳ ಮನಸ್ಸಲ್ಲಿ ಈ ಸಿನಿಮಾ ಮುಖಾಂತರ ಬರುತ್ತೆ ಅನ್ನೋ ಒಂದು ಆಶೆಯಿಂದ ನಾನು ಆ ಥರದೊಂದು ಟಾರ್ಗೆಟ್, ಆ ಉದ್ದೇಶ ಇಟ್ಕೊಂಡಿರೋದು. ಅದು ಡೆಫಿನೆಟ್ಲಿ ಸಾಧ್ಯವಾಗುತ್ತೆ. ಎಲ್ಲರೂ ಬೆಂಬಲ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯುದ್ಧಕಾಂಡಕ್ಕೆ ಜಯವಾಗಲಿ. ಥ್ಯಾಂಕ್ ಯು ಸೊ ಮಚ್.